ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 248 ಪಾಯಿಂಟ್ಸ್ ಗೈನ್ ಆಗಿ 61,872 ಕ್ಲೋಸ್ ಆದರೆ ನಿಫ್ಟಿ 74 ಪಾಯಿಂಟ್ಸ್ ಗೈನ್ ಆಗಿ 18,403 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 296 ಪಾಯಿಂಟ್ಸ್ ಗೈನ್ ಆಗಿ 42,372 ಕ್ಲೋಸ್ ಆಗಿದೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಷನ್ ರೀಸೆಂಟ್ ಟೈಮ್ಸಲ್ಲಿ ಎಲ್ಲಾದರೆ ರೆಸಿಸ್ಟೆಂಟ್ ಇದೆ ಅಲ್ವಾ ಮಾರ್ಕೆಟ್ಗೆ, ಇವತ್ತೊಂದು ಕ್ಲಿಯರ್ ಬ್ರೇಕ್ಔಟ್ ಅಂತೂ ಮಾರ್ಕೆಟ್ನಲ್ಲಿ ಕಾಣಿಸಿದೆ. ನಿಫ್ಟಿನಲ್ಲಿ ಅಂತ ಅಲ್ಲ, ನೀವು ಬ್ಯಾಂಕ್ ನಿಫ್ಟಿನಲ್ಲೂ ಗಮನಿಸಿದ್ರು ರೆಸಿಸ್ಟೆಂಟ್ನ ಕ್ಲಿಯರ್ ಕ್ಯಾಂಡಲಿಂದ ಬ್ರೇಕ್ಔಟ್ ಅಂತೂ ಆಗಿ ಮಾರ್ಕೆಟ್ಟು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಲೆವೆಲ್ ಹತ್ರ ಬಿಲೋ ಕ್ಲೋಸ್ ಆಗ್ತಾ ಇರೋದು. ಓವರ್ ಮಾರ್ಕೆಟ್ಟು ಇವತ್ತು ಕ್ಲೋಸಿಂಗ್ ಆಗಿರೋ ವಿಧಾನ ನೋಡ್ತಾ ಇದ್ರೆ ಪಾಸಿಟಿವ್ ಆಗೇ ಇದೆ. ಅಂಡ್ ಇವನ್ ನಿನ್ನೆ ವಿಡಿಯೋದಲ್ಲೂ ನಾವು ಮಾರ್ಕೆಟ್ ಇನ್ನೂ ಬೆಳೆಯುತ್ತಾ ಅಂತ ಮಾತಾಡ್ಕೊಂಡಿದ್ದೀವಲ್ವಾ, ಇವನ್ ಕಂಟೆಂಟ್ನಲ್ಲೂ ನಾವು ಅಂದ್ಕೊಂಡಿರೋದು ಮಾರ್ಕೆಟ್ ರಿಲೇಟೆಡ್ ಆಗಿ ಫ್ಲೋ ಆಗ್ತಾ ಇರೋಂಥ ಡೇಟಾ, FIs ರಿಲೇಟೆಡ್ ಆಗಿ ಫ್ಲೋ ಆಗ್ತಾ ಇರೋಂಥ ಡೇಟಾ ಪರ್ಟಿಕ್ಯುಲರ್ ಆಗಿ ಕ್ಯಾಶ್ ಅಂತ ಅಲ್ಲ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಡೇಟಾನು ನಮಗೆ ಪಾಸಿಟಿವ್ ಆಗೇ ಇದೆ. ಅದರಿಂದ 18,000 ಬಿಲೋ 2 ಟ್ರೇಡಿಂಗ್ ಸೆಷನ್ಸು ಕ್ಲೋಸ್ ಆಗೋವರೆಗೂ ನಾವು ಎನಿ ಡಿಪ್ಸ್ ಆ್ಯಕ್ಚುಲ್ ಆಗಿ ಬೈ ಲೆವೆಲ್ಸ್ ಅಂತಲ್ಲ, ಕರೆಕ್ಟ್ ಆಗಲ್ಲ. ಏನಾದರೂ ಸ್ವಲ್ಪ ಕರೆಕ್ಷನ್ನು ಬರ್ತಾ ಇದ್ದರೆ 18,200 ಆ್ಯಂಡ್ 18,250 ಲೆವೆಲ್ಗೆ ಏನಾದರೂ ಸ್ವಲ್ಪ ಫಾಲ್ ಬಂದು ಅಲ್ಲಿ ಸ್ಟೆಬಿಲೈಸ್ ಆಗ್ತಿದ್ರೆ ಅದು ಆ್ಯಕ್ಚುಲ್ ಆಗಿ ಒಳ್ಳೆ ಅಪೋರ್ಚುನಿಟಿ, ನಮಗೆ ಒಳ್ಳೆ ರಿಸ್ಕ್ ರಿವಾರ್ಡ್ ಇರುತ್ತೆ. ಬಿಕಾಸ್ ಈಗ ಪ್ರೆಸೆಂಟ್ 18,400 ಹತ್ರ ಇದೆಯಲ್ವಾ, ಏನಾದರೂ ಸ್ವಲ್ಪ ಅಪ್ಸೈಡ್ಗೆ ಹೋಗ್ತಾ ಇದ್ದರೆ 18,500 ಆ್ಯಂಡ್ 18,550 ಇನ್ನೊಂದು 100 to 150 ಪಾಯಿಂಟ್ಸ್ ನಮಗೆ ಅಪ್ಸೈಡು ಇಂಪಾರ್ಟೆಂಟ್ ಝೋನ್, ಅಲ್ಲಿ ನಮಗೆ ರೆಸಿಸ್ಟೆಂಟ್ ಇದೆ. ಅದರಿಂದ ಇಫ್ ಇನ್ ಕೇಸು ಗ್ಯಾಪ್ ಅಪ್ ಆಗ್ತಾ 18,550 ಹತ್ರ ಓಪನ್ ಆಗ್ತಾ ಇದ್ದರೆ ಫರ್ದರ್ ಆಗಿ ಬೈಯಿಂಗ್ ಆ್ಯಕ್ಟಿವಿಟಿನ ಅವಾಯ್ಡ್ ಮಾಡೋದು ಬೆಟರ್. ಇಫ್ ಇನ್ ಕೇಸು ಗ್ಯಾಪ್ ಡೌನ್ ಆಗ್ತಾ 18,250 200 ಝೋನಲ್ಲಿ ಮಾರ್ಕೆಟ್ ಫಾಲ್ ಆಗ್ತಾ ಇದ್ರೆ ಅಲ್ಲಿಂದನೂ ಇರುವಂಥ ರಿವರ್ಸಲ್ನು ನಮಗೆ ಒಳ್ಳೆ ರಿಸ್ಕ್ ರಿವಾರ್ಡ್ನಂತೂ ಬರುತ್ತೆ. ಅಗೈನ್ ಕಂಪೇರ್ಡ್ ವಿತ್ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಫರ್ದರ್ ಸ್ಟ್ರೆಂತ್ ಅಂತೂ ಕಾಣಿಸ್ತಾ ಇದೆ. ಮೀನ್ಸ್ ಪ್ರತಿ ಸೆಷನಲ್ಲೂ ನ್ಯೂ ಆಲ್ ಟೈಮ್ ಹೈಸ್ಗಂತೂ ಬ್ಯಾಂಕ್ ನಿಫ್ಟಿ ಟಚ್ ಮಾಡ್ತಿದೆ. ಅಂಡ್ ಮಾರ್ಕೆಟ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಅಂತೂ ಏನೂ ಇಲ್ಲ. CPI ಇನ್ಫ್ಲೇಷನ್ ಡೇಟಾ ಬಂದ ಮೇಲೆ ರೀಜನಲ್ ಫೆಡ್ ಗವರ್ನರ್ಸು ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಅಂತೂ ಮಾಡ್ತಿದ್ದಾರೆ. ಆದರೆ ಅವು ಯಾವುದನ್ನು ಮಾರ್ಕೆಟು ಇಂಪ್ಯಾಕ್ಟ್ ಮಾಡುವಂಥ ಸ್ಟೇಜಲ್ಲಂತೂ ಇಲ್ಲ. ನಿನ್ನೆ ನಮಗೆ ಇಂಡಿಯನ್ CPI ಡೇಟಾ ಇನ್ಫ್ಲೇಷನ್ ಡೇಟಾ ಅಂತೂ ಅಪ್ಡೇಟ್ ಆಗಿದೆ. ಅದು 3 months ಲೋ ಆಗಿ ಮೆನ್ಷನ್ ಆಗಿದೆ. ಸೊ ರೀಸೆಂಟ್ ಮಂತ್ಸಲ್ಲಿ ಇನ್ಫ್ಲೇಷನ್ ಡೇಟಾಗಂದ್ರೂ ನಮ್ಮ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಇರೋದು, RBI ಅವರು ಹೊಸೊಂದು ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅನ್ನೋಂಥ ಸೆಂಟಿಮೆಂಟು ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಬಟ್ RBI ಅವರು ಬಡ್ಡಿ ರೇಟ್ಗಳ ಬಗ್ಗೆ ಮಾರ್ಕೆಟ್ ಯಾವಾಗೂ ರೀಸೆಂಟ್ ಟೈಮ್ಸಲ್ಲಿ ಯೋಚನೆ ಮಾಡಿಲ್ಲ. ಮಾರ್ಕೆಟ್ ಎಲ್ಲ ಯೋಚನೆ ಮಾಡಿದೆ ಅಂದರೆ ಗ್ಲೋಬಲ್ ಆಗಿರೋವಂಥ ಕನ್ಸರ್ನ್ಸ್ ಲೈಕ್ US ಆ್ಯಂಡ್ ಯುರೋಪಲ್ಲಿರೋವಂಥ ಅನ್ಸರ್ಟನಿಟಿ ಯಾವಾಗ ಸೆಟಲ್ ಆಗುತ್ತೆ ಅಂತ, ಅಲ್ಲಿರೋವಂಥ ಸೆಂಟ್ರಲ್ ಬ್ಯಾಂಕ್ಸ್ ತಗೊತಾರಂಥ ಡಿಸಿಷನ್ ಮೇಲೆ ಇರುತ್ತಲ್ವ. ಅದರಿಂದ US CPI ಇನ್ಫ್ಲೇಷನ್ ಡೇಟಾ ಆ್ಯಂಡ್ US ಫೆಡ್ ರೇಟ್ ಹೈಕ್ಸು ಅಪ್ಡೇಟ್ನ ಮಾರ್ಕೆಟು ಟ್ರ್ಯಾಕ್ ಮಾಡ್ತಾ ಬರ್ತಿವೆ. ಸೊ ನೆಕ್ಸ್ಟ್ ಡಿಸೆಂಬರ್ ಸ್ಟಾರ್ಟಿಂಗ್ ವೀಕ್ವರೆಗೂ ನಮಗೆ ಯಾವ ಥರ ಬಿಗ್ ಅಪ್ಡೇಟ್ಸ್ ಅಂತೂ ಇಲ್ಲ. ಅಗೈನ್ ಲೇ ಆಫ್ ರಿಲೇಟೆಡ್ ಆಗಿ ಅಮೆಝಾನ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಮೆಝಾನ್ ರಿಲೇಟೆಡ್ ಆಗಿ 10,000 ಪೀಪಲ್ಸ್ನ ಅವರು ಕೆಲಸಗಳಿಂದ ತೆಗಿತಿದ್ದಾರಂತೆ. ಕೆಲಸಗಳಿಂದ ತೆಗೆತಿರೋ ಥರ ಅಪ್ಡೇಟ್ಸು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಪಬ್ಲಿಷ್ ಆಗ್ತಿದೆ. ಸೊ ಈಗಂತೂ ಅಮೆಝಾನ್ ಅವರು, ಆದರೆ ಪ್ರೀವಿಯಸ್ ಆಗಿನೇ ಮೆಟಾ ಅವರು 11,000 ಎಂಪ್ಲಾಯೀಸ್ನ, ಟ್ವಿಟ್ಟರ್ ಅವರಂತೂ ಏಕಾಏಕವಾಗಿ 50% ಆಫ್ ದೇರ್ ವರ್ಕ್ ಫೋರ್ಸ್ನ ಆಲ್ಮೋಸ್ಟ್ 3,700 ಎಂಪ್ಲಾಯೀಸು ಅಂಡ್ ರೆಸ್ಟ್ ಆಫ್ ದಿ IT ಕಂಪನೀಸು, ಮೋಸ್ಟ್ ಆಫ್ ದಿ IT ಕಂಪನೀಸು ಅವರ ವರ್ಕ್ ಫೋರ್ಸ್ನ ಕಮ್ಮಿ ಮಾಡ್ಕೊಂತ, ಸೊ ಎಂಟೈರ್ ಎಂಪ್ಲಾಯ್ಮೆಂಟು ಪರ್ಟಿಕ್ಯುಲರ್ಲಿ ಟೆಕ್ ಸ್ಪೇಸ್ನಲ್ಲಿ ಒಂದು ಬಿಗ್ ಲೇ ಆಫ್ ಅಂತೂ ಅಪ್ಡೇಟ್ಸ್ ಅಂತೂ ರೀಸೆಂಟ್ ಟೈಮ್ಸಲ್ಲಿ ನಾವು ಕೇಳ್ತಾ ಬರ್ತಿದ್ದೀವಿ. ಸೊ ಅದರಿಂದ CPI ಇನ್ಫ್ಲೇಷನ್ ಡೇಟಾ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಅಂಡ್ ಎಂಪ್ಲಾಯ್ಮೆಂಟ್ ಅಡಿಷನ್ ಡೇಟಾ ನಾವು ಕಮಿಂಗ್ ಟೈಮ್ಸಲ್ಲಿ ಪರ್ಟಿಕ್ಯುಲರ್ಲಿ US ನಂಬರ್ಸ್ನಲ್ಲಿ ನಾವು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇರುತ್ತೆ. ಅಲ್ಲಿ ಏನಾದರೂ ಸ್ವಲ್ಪ ವೀಕ್ನೆಸ್ ಇರ್ತಾ ಇದ್ರೆ ದೆನ್ ಅದು ಫೆಡ್ ಮೇಲೆ ಪ್ರೆಷರ್ನಂತೂ ಜಾಸ್ತಿ ಮಾಡುತ್ತೆ. ಫರ್ದರ್ ಆಗಿ ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ ಜಾಸ್ತಿ ಮಾಡದೇ ಇರೋ ಥರ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು ಅಕ್ಟೋಬರ್ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಅವರು ತಗೊಂತಿರೋಂಥ ಟಾಪ್ 10 ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಲಿಸ್ಟ್ನ ಎಕನಾಮಿಕ್ಸ್ ಟೈಮ್ಸ್ ಅವರು ಪಬ್ಲಿಷ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಿರೋ ಪ್ರಕಾರ ಆ ಸ್ಟಾಕ್ಸ್ ನಾವು ಗಮನಿಸಿದ್ರೆ ಫಸ್ಟ್ ರೇಟ್ ಗೈನ್ ಟ್ರಾವೆಲ್, ನೆಕ್ಸ್ಟ್ DCM ಶ್ರೀರಾಮ್, ಅನುಪಮ್ ರಸಾಯನ್ ಇಂಡಿಯಾ, ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್, IIFL ಫೈನಾನ್ಸ್, ಈಸ್ಮೈ ಟ್ರಿಪ್ ಪ್ಲಾನರ್ಸ್, RBL ಬ್ಯಾಂಕ್, ಇಂಟೆಲೆಕ್ಟ್ ಡಿಸೈನ್ ಅರಿನಾ, ಕ್ಯಾಸ್ಟ್ರಾಲ್ ಇಂಡಿಯಾ, ರೆಲಿಗೇರ್ ಎಂಟರ್ಪ್ರೈಸಸ್, ಈ 10 ಸ್ಟಾಕ್ಸ್ನ ಮ್ಯೂಚುವಲ್ ಫಂಡ್ಸ್ ಅವರು ಜಾಸ್ತಿ ತಗೊಂತಿರೋ ಥರ ಎಕನಾಮಿಕ್ಸ್ ಟೈಮ್ಸ್ ಅವರು ಪಬ್ಲಿಷ್ ಮಾಡ್ತಿದ್ದಾರೆ. ನೆಕ್ಸ್ಟು ಗ್ಲೋಬಲ್ ಸ್ಪಿರಿಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಗ್ಲೋಬಲ್ ಸ್ಪಿರಿಟ್ಸ್ ಅವರು ನಂಬರ್ಸ್ ಅಂತೂ ಅಪ್ಡೇಟ್ ಆಗಿದೆ. ನಾವು ನಂಬರ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಇರಾನ್ ಇಯರ್ ಕಂಪ್ಯಾರಿಷನಲ್ಲಿ ಆ್ಯಂಡ್ ಇವನ್ ಪರ್ಟಿಕ್ಯುಲರ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಷನಲ್ಲೂ ಲಾಸ್ಟ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡ್ತಾ ಇದ್ದರೆ ರೆವಿನ್ಯೂಸ್ನಲ್ಲಿ ಬಿಗ್ ಡ್ರಾಪ್ ಕಾಣಿಸಿಲ್ಲ ಅಂದ್ರೂ
ಮಾರ್ಜಿನ್ಸ್ ಅಂಡ್ ಪ್ರಾಫಿಟಬಿಲಿಟಿನಲ್ಲಿ ಬಿಗ್ ಡ್ರಾಪ್ ಕಾಣಿಸ್ತಾ ಇದೆ. ಈ ತರ ಮಾರ್ಜಿನ್ಸ್ ಏನಕ್ಕೆ ಫಾಲ್ ಆಗ್ತಿದೆ? ಲಾಸ್ಟ್ ಕ್ವಾರ್ಟರ್ ಅಂಡ್ ಪ್ರೀವಿಯಸ್ ಕ್ವಾರ್ಟರ್ನಲ್ಲೂ ಇದೇ ಕಾಣಿಸಿದೆ ಅಲ್ವಾ? ಪ್ರೀವಿಯಸ್ ಕ್ವಾರ್ಟರ್ಸ್ ಇಂದಾನು ಅವ್ರು ಹೇಳ್ತಿರೋದು ಇಂಪಾರ್ಟೆಂಟ್ ರೀಸನ್ ರಾ ಮಟೀರಿಯಲ್ ಕಾಸ್ಟ್ ಬೆಳೀತಾ ಇರೋದು, ಪ್ರೊಡಕ್ಷನ್ ಕಾಸ್ಟ್ ಬೆಳೀತಿದೆ, ಅದಕ್ಕೆ ಕಾರಣವಾಗ್ಲೇನೆ ಇವರ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗ್ತಿದೆ ಅಂತ. ಅದು ಈ ಸಲ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಕನ್ಸ್ಯೂಮರ್ ಬಿಸ್ನೆಸ್ ರಿಲೇಟೆಡ್ ಆಗಿ ಹರಿಯಾಣ ಅಂಡ್ ರಾಜಸ್ಥಾನಲ್ಲಿ ಇರುವಂತ ಸ್ವಲ್ಪ ಚೇಂಜಸ್ ಕಾರಣವಾಗಿ ಇವರ ಬಿಸ್ನೆಸ್ ಕಮ್ಮಿ ಆಗಿರೋ ತರ ಕನ್ಸ್ಯೂಮರ್ ಸೆಗ್ಮೆಂಟ್ ಅನ್ನೋದು ಹೈ ಮಾರ್ಜಿನ್ ಬಿಸ್ನೆಸ್, ಅಲ್ಲಿಂದಾನು ಕಾಂಟ್ರಿಬ್ಯೂಷನ್ ಕಮ್ಮಿ ಆಗ್ತಾ ಇರೋದು ಇವರ ಮಾರ್ಜಿನ್ಸ್ ನ ಇಂಪ್ಯಾಕ್ಟ್ ಮಾಡಿದೆ. ಅಂಡ್ ಕಾಸ್ಟ್ ರಿಡಕ್ಷನ್ ಇನಿಷಿಯೇಟಿವ್ಸ್ ತಗೊಂತಾ ಇರೋದು ನಿಯರ್ಲಿ 12 crores ಹತ್ರ ಇವ್ರ ಮೇಲೆ ಕಾಸ್ಟ್ ಜಾಸ್ತಿ ಆಗಿರೋ ತರ, ಇದಕ್ಕೆ ಕಾರಣವಾಗ್ಲೇನೆ ಇವರ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿರೋ ತರ ಹೇಳ್ತಿದ್ದಾರೆ. ಸೊ ಸ್ಟಾಕ್ ಇಷ್ಟೊಂದು ಫಾಲ್ ಆಗಿದೆಯಲ್ಲ, ಇಲ್ಲಿ ಆವರೇಜ್ ಮಾಡಬಹುದಾ, ಇಲ್ಲಿ ತಗೋಬಹುದಾ ಅಂತ ಅನ್ನೋ ಕ್ವಶನ್ಗೆ ರಿಸಲ್ಟ್ಸ್ ಅಂತೂ ವೀಕ್ ಆಗಿದೆ. ಈ ತರ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇವನ್ ಅದು ಇಂಪಾರ್ಟೆಂಟ್ ಸಪೋರ್ಟ್ಸ್ ಹತ್ರ ಬರ್ತಿದ್ರು ನಾನಂತೂ ಆವರೇಜ್ ಮಾಡಲ್ಲ. ಅಟ್ಲೀಸ್ಟ್ ಅವರ ಮಾರ್ಜಿನ್ಸ್ ನಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸಿದ್ರೇನೆ, ಮೀನ್ಸ್ ಇಂಪ್ರೂವ್ ಆಗ್ತಿದೆ ಅಂತ ಅಂದಾಗಲೇ ಮಾತ್ರನೇ ಇವನ್ ಹೈಯರ್ ಪ್ರೈಸ್ ಅಲ್ಲಿ ಕೊಟ್ಟಾದ್ರೂ ಆವರೇಜ್ ಮಾಡ್ತೀನಿ. ಆದ್ರೆ ಲೋವರ್ ಪ್ರೈಸ್ ಅಲ್ಲಿ ಇದ್ದಾಗ ನಾನು ಆವರೇಜ್ ಮಾಡಲ್ಲ. ಅಂಡ್ ಪರ್ಸನಲಿ ನನ್ನ ವ್ಯೂ ರಿಸಲ್ಟ್ ಜೊತೆ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ವೆರಿ ವೀಕ್ ಆಗಿದೆ. ಆಕ್ಚುಲಿ ಇವತ್ತು 8% ಫಾಲ್ ಆಗೋಕ್ ಮುಂಚೆ ನಿನ್ನೆ ನಮಗೆ ಸ್ಟಾಕ್ ಪ್ರೈಸ್ ಅಲ್ಲಿ ಸ್ವಲ್ಪ ಮೂವ್ಮೆಂಟ್ ಕಾಣಿಸಿದೆ ಅಲ್ವಾ? ಆಂಟಿಸಿಪೇಷನ್ ಇವತ್ತು ಒಳ್ಳೆ ರಿಸಲ್ಟ್ಸ್ ಇರುತ್ತೇನೋ ಅಂತ. ಸೊ ಆಲ್ಮೋಸ್ಟ್ 4% ಹತ್ರ ನಿನ್ನೆ ಸ್ಟಾಕ್ ಪ್ರೈಸ್ ಅಲ್ಲಿ ಆಲ್ರೆಡಿ ಪ್ರಿಪೊಸಿಷನಿಂಗ್ ಪಾಸಿಟಿವ್ ಆಗಿರ್ತಾ ಇರೋದು, ಇವತ್ತು ರಿಸಲ್ಟ್ಸು ಎಕ್ಸ್ಪೆಕ್ಟೇಷನ್ಗಾದ್ರೂ ಬಿಲೋ ಬರ್ತಾ ಇರೋದು ಅಂತೂ ಸ್ಟಾಕ್ ಫಾಲ್ ಆಗ್ತಿದೆ. ಸೊ ಅಗೈನ್ ಹೇಳ್ತಿದ್ದೀನಿ, ಒಂದು ವೇಳೆ ನೀವೇನಾದ್ರೂ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಲಾಸ್ ಆಗ್ತಾ ಇದ್ರೆ, ಸೊ ಇನ್ನೂ ಫಾಲ್ ಆಗ್ತಿದೆ ಈಗ ತಗೊಳ್ಳೋಣ ಅಂತ ಅನ್ಕೊಂಡ್ರೆ ಫಸ್ಟ್ ನಂಬರ್ಸ್ ಬೆಟರ್ ಆಗೋವರೆಗೂ, ಕ್ವಾರ್ಟರ್ಲಿ ನಂಬರ್ಸ್ ಬೆಟರ್ ಆಗೋವರೆಗೂ ವೆಯ್ಟ್ ಮಾಡಿ. ಇವಾಗ ಒಂದು ಟ್ರೆಂಡ್ ನಡೀತಿದೆ ಅಲ್ವಾ ಡೌನ್ ಸೈಡ್ಗೆ, ಮಾರ್ಜಿನ್ಸ್ ಫಾಲ್ ಆಗ್ತಿದೆ, ಏನಾದ್ರೂ ಆ ಟ್ರೆಂಡ್ ರಿವರ್ಸ್ ಆಗ್ತಾ ಇದ್ರೆ ಆವಾಗ ನಾವು ಫರ್ದರ್ ಆಗಿ ಆವರೇಜ್ ಮಾಡೋದು ಬೆಟರ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನೈಕಾ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 9% ವರೆಗೂ ಫಾಲ್ ಆಗಿದೆ. ಇದಕ್ಕೆ ಬ್ಯಾಕ್ ಇರೋವಂಥ ಸಿಂಪಲ್ ಲಾಜಿಕ್ ನಾವು 3 days ಬ್ಯಾಕ್ ನಾನು ವಿಡಿಯೋದಲ್ಲಿ ಮಾತಾಡ್ಕೊಂಡಿದ್ದೀವಲ್ವಾ. ಪ್ರೀ IPO ಒಂದು ಇನ್ವೆಸ್ಟರ್ಸು ಲಾಕ್ ಇನ್ ಕಂಪ್ಲೀಟ್ ಆಗ್ತಿರೋ ಸಂದರ್ಭಗಳಲ್ಲಿ ಇವರು ಬೋನಸ್ನ ಪ್ರಕಟಣೆ ಮಾಡಿ ಅದರ ರಿಕಾರ್ಡ್ ಡೇಟ್ನು ಅಡ್ಜಸ್ಟ್ ಮಾಡ್ತಾ ಪ್ರೀ IPO ಇನ್ವೆಸ್ಟರ್ಸು ಎಕ್ಸಿಟ್ ಆಗಬೇಕಂತ ಅನ್ಕೊಂಡ್ರೆ ಅವರು ಕಂಪ್ಲೀಟಾಗಿ ಎಕ್ಸಿಟ್ ಆಗದೆ ಬೋನಸ್ ಮೂಲಕ ಇವರು ಅಡ್ಡಿಪಡುವಂಥ ಪ್ರಯತ್ನ ಮಾಡಿದ್ದಾರೆ. ಅದರ ರಿಲೇಟೆಡ್ ಆಗಿ ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಬಿಗ್ ಡಿಸ್ಕಷನ್ನೇ ನಡೆದಿದೆ. ಬಿಕಾಸ್ ಯಾರಾದರೂ ಬೋನಸ್ ಶೇರ್ಸ್ ಕ್ರೆಡಿಟ್ ಆಗತ್ತಲ್ಲ, ಒಂದು ವೇಳೆ ಎಕ್ಸಿಟ್ ಆಗಬೇಕಂತ ಅನ್ಕೊಂಡ್ರೆ ಅವ್ರಿಗೆ ಶಾರ್ಟ್ ಟರ್ಮ್ ಗೈನ್ ಕ್ಯಾಪಿಟಲ್ ಗೈನ್ಸು ಪೇ ಮಾಡಬೇಕಾಗತ್ತೆ. ಅದರಿಂದ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಒಂದು ಬಿಗ್ ಸೆಲ್ಲಿಂಗ್ ಇರಲ್ವೇನೋ ಅಂತ ಸ್ವಲ್ಪವರೆಗೂ ಪ್ರೊಟೆಕ್ಟೆಡ್ ಇರತ್ತಂತ ಓವರ್ ದ ಪೀರಿಯಡ್ ಶೇರ್ಸ್ ಅನ್ನೋದು ಉದ್ದೇಶದಿಂದ, ಮೀನ್ಸ್ ಬಿಗ್ ವೇನಲ್ಲಿ ಸೆಲ್ಲಿಂಗ್ನ ಫ್ರಮ್ ರೀಟೇಲರ್ಸ್ ಆದರೂ ಬೇರೆ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸಿಂದಾನು ಸ್ಟಾಪ್ ಮಾಡಬೇಕನ್ನೋಂಥ ಪ್ರಯತ್ನದಲ್ಲಿ ಬೋನಸ್ ಶೇರ್ಸ್ನ ಇಶ್ಯೂ ಮಾಡಿ ಪ್ರೀ IPO ಲಾಕ್ ಇನ್ ಇನ್ವೆಸ್ಟರ್ಸ್ಗೆ ಸೆಲ್ಲಿಂಗ್ನ ಸ್ವಲ್ಪವರೆಗೂ ಸ್ಟಾಪ್ ಮಾಡೋದಕ್ಕಂತೂ ನೈಕಾ ಅವರು ಪ್ರಯತ್ನ ಮಾಡ್ತಾ ಇರೋದು ಫಾರ್ ದ ಫ್ಯೂ ಡೇಸ್ ನೈಕಾ ರಿಲೇಟೆಡ್ ಆಗಿ ವರ್ಕ್ ಆಗಿದೆ. ಆದರೆ ಒನ್ಸ್ ಬೋನಸ್ ಶೇರ್ಸು ಡಿಮ್ಯಾಟ್ ಅಕೌಂಟಲ್ಲಿ ಬಂದು ಕ್ರೆಡಿಟ್ ಆಗ್ತಾ ಇರೋದ್ರಿಂದ ಓಪನ್ ಮಾರ್ಕೆಟ್ನಲ್ಲಿ ಬೋನಸ್ ಶೇರ್ಸು ಕ್ರೆಡಿಟ್ ಆಗಿರೋರು ಸೆಲ್ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತಂತೂ ಮಾರ್ಕೆಟ್ ಓಪನಿಂಗಿಂದಾನೇ ನಮ್ಗೆ ಬರ್ತಿರೋಂಥ ಫಾಲಲ್ಲೇ ಅರ್ಥ ಆಗುತ್ತೆ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಆಸ್ ಪರ್ ಸೆಬಿ ರೂಲ್, ಒಂದು ಡೇಟ್ಗೆ ಪ್ರೀ IPO ಇನ್ವೆಸ್ಟರ್ಸು ಯಾರಾದರೂ ಕಂಪ್ನಿನಲ್ಲಿ ತುಂಬಾ ಕಮ್ಮಿ ಪ್ರೈಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ವಾ, ಅವರು ಬೇಕಂದ್ರೆ ಎಕ್ಸಿಟ್ ಆಗ್ಬೋದು ಆ ಸ್ಟಾಕಿಂದ. ನೈಕಾ ಅವರು ಸ್ಮಾರ್ಟ್ ಆಗಿ ಬೋನಸ್ ಇಶ್ಯೂಸ್ ತಗೊಂಡ್ಬಂದು ಸೆಂಟಿಮೆಂಟ್ನ ಪಾಸಿಟಿವ್ ಆಗಿ ತಗೊಂಡ್ಬರೋದಕ್ಕೆ ಅಂಡ್ ಈವನ್ ಸೆಲ್ ಮಾಡ್ಬೇಕಂತ ಅನ್ಕೊಂಡ್ರು ಇಮಿಡಿಯೇಟ್ ಆಗಿ ಎಕ್ಸ್ ಡೇಟೇ ನಮಗೆ ಸ್ಟಾಕ್ ಪ್ರೈಸ್ನಲ್ಲಿ ಫಾಲ್ ಆಗತ್ತಲ್ವಾ. ಆದರೆ ಬೋನಸ್ ಶೇರ್ಸ್ ಇಮಿಡಿಯೇಟ್ ಆಗಿ ಕ್ರೆಡಿಟ್ ಆಗಲ್ಲಲ್ವಾ, ಅದಕ್ಕೆ ಸ್ವಲ್ಪ ಡೇಸ್ ಆದಮೇಲೆ ಕ್ರೆಡಿಟ್ ಆಗತ್ತಲ್ವಾ. ಮೋಸ್ಟ್ಲಿ ವಿತಿನ್ 30 days ಅಲ್ಲಿ ಕ್ರೆಡಿಟ್ ಆಗತ್ತೆ. ಅಟ್ಲೀಸ್ಟ್ ಅಲ್ಲಿವರೆಗಾದರೂ ಸ್ಟಾಕ್ನಲ್ಲಿ ಒಂದು ಬಿಗ್ ಸೆಲ್ಲಿಂಗ್ ಪ್ರೆಷರ್ನ ಅವಾಯ್ಡ್ ಮಾಡಬಹುದು ಅನ್ನೋ ಥರ ಬೋನಸ್ ಒಂದು ಆಪ್ಷನ್ನ ತಗೊಂಡು ಬಂದಿರೋ ಥರ ಇವ್ರ ಮೇಲೆ ಆರೋಪ ಅಂತೂ ವ್ಯಕ್ತ ಆಗಿದೆ. ಅದರಿಂದ ಬೋನಸ್ ಶೇರ್ಸ್ ಕ್ರೆಡಿಟ್ ಆದಮೇಲೆ ಸ್ಟಾಕ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಒಂದು ಕ್ವಶನ್ ಮಾರ್ಕ್ ಇತ್ತು. ಇವತ್ತು ಬೋನಸ್ ಶೇರ್ಸ್ ಕ್ರೆಡಿಟ್ ಆಗ್ತಾ ಇರೋದು, ಆ ಥರ ಕ್ರೆಡಿಟ್ ಆಗಿರೋಂಥ ಬೋನಸ್ ಶೇರ್ಸ್ ರಿಲೇಟೆಡ್ ಆಗಿ ಓಪನ್ ಮಾರ್ಕೆಟಲ್ಲಿ ಕಾಣಿಸ್ತಿರೋಂಥ ಸೆಲ್ಲಿಂಗು ಸ್ಟಾಕ್ ಇವತ್ತು 9% ಫಾಲ್ಗೆ ಕಾರಣ ಆಗಿದೆ. ನೆಕ್ಸ್ಟು ರೈಲ್ವೆ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ನೀವು ಗಮನಿಸಿದ್ರೆ RVNL 30%, ರೈಲ್ಟೆಲ್ ನಿಯರ್ಲಿ 10% ಅಂಡ್ IRCON 5% ಹತ್ರ ರ್ಯಾಲಿ ಆಗಿದೆ. ಬಟ್ ಇದಕ್ಕೆ ಅಗೇನೆಸ್ಟ್ ಆಗಿ IRCTC 2% ಹತ್ರ ಡ್ರಾಪ್ ಕಾಣಿಸಿದೆ. IRCTCನಲ್ಲಿ ಡ್ರಾಪ್ ಆಗ್ತಾ ಇರೋಂಥ ಬ್ಯಾಕ್ ಇವರ ನಂಬರ್ಸ್ ಪೋಸ್ಟ್ ಮಾಡಿದ್ದಾರೆ. ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬಟ್ ಅದಕ್ಕೆ ಮುಂಚೆ ರೀಸೆಂಟ್ ಟೈಮ್ಸಲ್ಲಿ ರೈಲ್ವೆ ಸ್ಟಾಕ್ಸ್ನಲ್ಲಿ ಒನ್ ಡೈರೆಕ್ಷನ್ ಆಗಿ ಮೂವ್ ಕಾಣಿಸ್ತಿದೆ ಅಲ್ವಾ. ಪರ್ಟಿಕ್ಯುಲರ್ಲಿ RVNL ಅವರು ನಂಬರ್ಸ್ ಪೋಸ್ಟ್ ಮಾಡಿದ್ದಾರೆ. ನಂಬರ್ಸ್ ಚೆನ್ನಾಗೇ ಇದೆ. ಡಿಸ್ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿ ಸ್ಪೆಕ್ಯುಲೇಷನ್ಸ್, ಮರ್ಜರ್ ರಿಲೇಟೆಡ್ ಆಗಿ ಸ್ಪೆಕ್ಯುಲೇಷನ್ಸ್, ಇವೆಲ್ಲ ಸ್ಪೆಕ್ಯುಲೇಷನ್ಸ್. ಬಟ್ ಇನ್ ರಿಯಾಲಿಟಿ ಇವರ ನಂಬರ್ಸ್ ಅಂತೂ ಚೆನ್ನಾಗೇ ಪೋಸ್ಟ್ ಮಾಡಿದ್ದಾರೆ. ರೀಸೆಂಟ್ ಟೈಮ್ಸ್ನಲ್ಲಿ ಈಗ ಬೆಳೀತಿರುವಂಥ ಮೋಸ್ಟ್ ಆಫ್ ದಿ ರೈಲ್ವೆ ಸ್ಟಾಕ್ಸ್ ಎಲ್ಲ ನಂಬರ್ಸ್ನು ರೈಲ್ವೆ ಸ್ಟಾಕ್ಸು ಅವರ ನಂಬರ್ಸ್ನ ಪೋಸ್ಟ್ ಮಾಡಿದ್ರೆ
ರೈಲ್ವೆ ಸ್ಟಾಕ್ಸ್ ಎಲ್ಲಾನು ಒಳ್ಳೆ ನಂಬರ್ಸ್ನೇ ಪೋಸ್ಟ್ ಮಾಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ರೈಲ್ವೇಸ್ ಅವರಿಂದಾನು ಒಂದು ಬಿಗ್ ಆರ್ಡರ್ಸ್ ಸಿಕ್ಕತ್ತ ಒಂದು ಕಮೆಂಟ್ಸ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕಾಣಿಸ್ತಾರಂತ ಕಮೆಂಟ್ಸ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಬೈಯಿಂಗ್ ಸೆಂಟಿಮೆಂಟ್ ಅಂತೂ ಕಂಟಿನ್ಯೂ ಮಾಡ್ತಿದೆ. ಆಲ್ಮೋಸ್ಟ್ ಈ ರೈಲ್ವೆ ಸ್ಟಾಕ್ಸ್ ಎಲ್ಲಾನು RVNL, ರೈಲ್ಟೆಲ್ ಅಂಡ್ ಈವನ್ IRCTC ಇವೆಲ್ಲಾನು 52 ವೀಕ್ ಹೈನ ಟಚ್ ಮಾಡ್ತಿವೆ. ಕಮಿಂಗ್ ಟು IRCTC, ಇವ್ರ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಓವರ್ ಆಲ್ ನಂಬರ್ಸ್ ನೀವು ನೋಡಬಹುದು. ಇಯರ್ ನಲ್ಲಿ ಬೆಟರ್ ಆಗಿ, ಕ್ವಾರ್ಟರ್ ನಲ್ಲಿ ವೀಕ್ ಆಗಿ. ಇಯರ್ ಕಂಪ್ಯಾರಿಸನ್ ನೋಡಿದ್ರೆ ನಾವು ಪಾಸಿಟಿವ್ ಆಗಿ ತಗೊಳಕ್ ಆಗಲ್ಲ. ಬಿಕಾಸ್ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ನಲ್ಲಿ ಲೋ ಬೇಸ್ ಮೀನ್ಸ್ ವೈರಸ್ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ ಇರೋ ಕಾರಣವಾಗಿ ಸ್ವಲ್ಪ ಲೋ ಬೇಸ್ ಇಂದಾನೆ ನಂಬರ್ಸ್ ಇತ್ತು. ಅದರಿಂದ ಕಂಪ್ಯಾರಿಸನ್ ಬೆಟರ್ ಆಗಿರುತ್ತೆ. ಬಟ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲಿ ಸೆಗ್ಮೆಂಟ್ ವೈಡ್ ಆಗಿ ಹೋಗಿದ್ರೆ, ಡಿವಿಷನ್ ಆಫ್ ಬಿಸಿನೆಸ್ ನಲ್ಲಿ ಅನಲೈಸ್ ಮಾಡಿದ್ರೆ ಕ್ಯಾಟರಿಂಗ್ ಬಿಸಿನೆಸ್ ಜಾಸ್ತಿ ಪರ್ಸೆಂಟೇಜ್ ರೆವೆನ್ಯೂ ಬರೋದು ಅಲ್ಲಿಂದಾನೆ. ಬಟ್ ಇದು ಲೋ ಮಾರ್ಜಿನ್ಸ್ ಬಿಸಿನೆಸ್. ಅಲ್ಲಿ ಇವರು ಬಿಸಿನೆಸ್ ಬಿಗ್ ವೇ ನಲ್ಲಿ ಏನು ಡಿಸ್ಟರ್ಬ್ ಆಗಿಲ್ಲ. ಕ್ಯಾಟರಿಂಗ್ ಬಿಸಿನೆಸ್ ಅಂತೂ ಅನ್ಕೊಂಡ ಹಾಗೆ ಡೆಲಿವರಿ ಮಾಡಿದ್ದಾರೆ. ಬಟ್ ಡಿಸ್ಟರ್ಬ್ ಆಗಿರೋ ಬಿಸಿನೆಸ್ ಎಲ್ಲಾನು ಟಿಕೆಟಿಂಗ್ ಬಿಸಿನೆಸ್. ಅದು ಆಕ್ಚುಲಿ ಹೈ ಮಾರ್ಜಿನ್ ಬಿಸಿನೆಸ್, ಅದು ಡ್ರಾಪ್ ಆಗಿದೆ. ಪ್ರೀವಿಯಸ್ ಕ್ವಾರ್ಟರ್ ನಂಬರ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಈ ಕ್ವಾರ್ಟರ್ ನಂಬರ್ಸ್ಗೆ ಹೈ ಮಾರ್ಜಿನ್ ಬಿಸಿನೆಸ್ ಅಲ್ಲಿ ಬರ್ತಿರುವಂತ ಡ್ರಾಪ್ ಕಾರಣವಾಗಿ ಓವರ್ ಆಲ್ ನಂಬರ್ಸ್ ನಮಗೆ ಇಂಪ್ಯಾಕ್ಟ್ ಆಗ್ತಿದೆ. ಓವರ್ ಆಲ್ ನಂಬರ್ಸ್ ನಮಗಂತೂ ಟಿಕೆಟಿಂಗ್ ಸೆಗ್ಮೆಂಟ್ ಹೈ ಮಾರ್ಜಿನ್ ಬಿಸಿನೆಸ್ ಆಗಿರೋ ಕಾರಣವಾಗಿ, ಆ ಸೆಗ್ಮೆಂಟ್ ಅಲ್ಲಿ ಗ್ರೋತ್ ಇಲ್ದಿರೋ ಕಾರಣವಾಗಿ, ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಬಿಲೋ ನಂಬರ್ಸ್ ಬರ್ತಾ ಇರೋ ಕಾರಣವಾಗಿ ಟಿಕೆಟಿಂಗ್ ಸೆಗ್ಮೆಂಟ್ ನಲ್ಲಿ ಓವರ್ ಆಲ್ ನಂಬರ್ಸ್ ಅಂತೂ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದೆ. ನೆಕ್ಸ್ಟ್ NDTV. ಇಲ್ಲಿಂದ ಸ್ವಲ್ಪ ಡೇಸ್ ಬ್ಯಾಕ್ ಅದಾನಿ ಅವರು ಇಂಡೈರೆಕ್ಟ್ ಆಗಿ NDTV ರಿಲೇಟೆಡ್ ಆಗಿ 29.18% ಪಾಲ್ನ ತಗೋಂತ ಓಪನ್ ಆಫರ್ನ ಪ್ರಕಟಣೆ ಮಾಡಿದ್ರಲ್ವಾ. ಓಪನ್ ಆಫರ್ ಆಕ್ಚುಲಿ ಲಾಸ್ಟ್ ಮಂತ್ ಓಪನ್ ಆಗಿರಬೇಕು. ಆದ್ರೆ ಸ್ವಲ್ಪ ರೆಗ್ಯುಲೇಟರ್ ಅಪ್ರೂವಲ್ಸ್ ಬರ್ದಿರೋ ಕಾರಣವಾಗಿ ಓಪನ್ ಆಫರ್ ಅಂತೂ ಓಪನ್ ಆಗಲಿಲ್ಲ. ಆದ್ರೆ ಸೆಬಿ ಅಪ್ರೂವಲ್ ಬಂದಿದೆ. ಅದರಿಂದ ಈ ನವೆಂಬರ್ 2022 ಇಂದ ಓಪನ್ ಆಫರ್ ಕ್ಲೋಸ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ 29% ಹತ್ರ NDTV ನಲ್ಲಿ ಪಾಲ್ ಇವರಿಗೆ ಇದೆ ಅಲ್ವಾ. ಈ ಓಪನ್ ಆಫರ್ ಮೂಲಕ 26% ಪಾಲ್ನ ತಗೊಂಡು ಬಿಗ್ ಶೇರ್ ಹೋಲ್ಡರ್ ಆಗಿ ಅದಾನಿ ಅವರು NDTV ನಲ್ಲಿ ಇರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ. ಅಂಡ್ ಈ ಓಪನ್ ಆಫರ್ ನಲ್ಲಿ ಇವರು ಪ್ರಕಟಣೆ ಮಾಡಿರುವಂತ ಪ್ರೈಸ್ ಮೀನ್ಸ್ ಯಾವ ಪ್ರೈಸ್ಗಾದ್ರೆ ಇವರು ಶೇರ್ಸ್ ತಗೊಂತೀವಿ ಅಂತ ಕೊಟ್ಟಿರುವಂತ ಓಪನ್ ಆಫರ್ ಪ್ರೈಸ್ ₹294. ಬಟ್ ಆಲ್ರೆಡಿ ಮಾರ್ಕೆಟ್ ಟ್ರೇಡ್ ಆಗ್ತಿರೋ ಪ್ರೈಸ್ ಈಗ ಇವರು ಕೊಟ್ಟಿರೋ ಪ್ರೈಸ್ ಅಂದ್ರೆ ಜಾಸ್ತಿ ಇದೆ. ಅದರಿಂದ ಯಾರು ಪ್ರೈಸ್ನ ಸೆಲ್ ಮಾಡ್ತಾರಂದ್ರೆ ಅಷ್ಟೊಂದು ಡಿಸ್ಕೌಂಟ್ ಅಲ್ಲಿ ಅಂದ್ರೆ ದೊಡ್ಡ ಪರ್ಸೆಂಟೇಜ್ ಅಲ್ಲಿ ಕಂಪನಿಯಲ್ಲಿ ಶೇರ್ಸ್ ಹೋಲ್ಡ್ ಮಾಡ್ತಿರ್ತಾರಲ್ಲ, ಅವರು ಮಾರ್ಕೆಟ್ ನಲ್ಲಿ ಸೆಲ್ ಮಾಡಿದ್ರೆ ಪ್ರೆಸೆಂಟ್ ಪ್ರೈಸ್ಗೆ ಟ್ರೇಡ್ ಆಗಲ್ಲ. ಸೊ ಯಾವುದಾದ್ರೂ ಒಂದು ಬಿಗ್ ಟ್ರಾನ್ಸಾಕ್ಷನ್ ನಡೆದಾಗ, ಮೋಸ್ಟ್ಲಿ ಒಂದು ಬಿಗ್ ಅಕ್ವಿಸಿಷನ್ ನಡೆದಾಗ ಫೇರ್ ವ್ಯಾಲ್ಯೂ ಅಂತ ನೋಡಿಕೊಂಡು ಆ ಪ್ರೈಸ್ಗೆ ಅವರು ಕೋಟ್ ಮಾಡ್ತಾರೆ. ಅಂಡ್ ಆ ಪ್ರೈಸ್ಗೆ ಸೆಲ್ಲರ್ಸ್ಗೆ ಅಗ್ರಿ ಮಾಡ್ತಾ ಇದ್ರೆ ಸೆಲ್ಲರ್ ಅದಕ್ಕೆ ಸೆಲ್ ಮಾಡ್ತಾರೆ. ಅಂಡ್ ಸರ್ಟೈನ್ ಪರ್ಸೆಂಟ್ ಶೇರ್ ನಾವು ತಗೊಳಕ್ ಪ್ರಯತ್ನ ಮಾಡಿದಾಗ ಸ್ವಲ್ಪ ಟೈಮು ಆಟೋಮೆಟಿಕ್ ಆಗಿ ಓಪನ್ ಆಫರ್ ಅನ್ನೋದು ಟ್ರಿಗರ್ ಆಗತ್ತೆ. ಇದರಲ್ಲಿ ಭಾಗವಾಗಿ ಅದಾನಿ ಅವರು ಈಗ ಓಪನ್ ಆಫರ್ ಮೂಲಕ 26% ಆಫ್ ಶೇರ್ಸ್ ನ ₹294 ನಲ್ಲಿ ಅಕ್ವೈರ್ ಮಾಡೋದಕ್ಕೆ ಓಪನ್ ಆಫರ್ ಡೇಟ್ ಅಂತೂ ಪ್ರಕಟಣೆ ಮಾಡಿದ್ದಾರೆ. ನೆಕ್ಸ್ಟ್ LTA ಅಂಡ್ ಮೈಂಟ್ರಿ ಒಂದು ಮರ್ಜರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವೆರಡೂ L&T ಅವರ ಅಂಡರ್ನಲ್ಲಿರುವಂಥ ಕಂಪನೀಸ್. ಅಂಡ್ ನಿನ್ನೆನೆ L&T ಚೇರ್ಮನ್ ಆಗಿರುವಂಥ ಮೀನ್ಸ್ ಲಾರ್ಸನ್ ಅಂಡ್ ಟ್ಯೂಬ್ರೋ ಚೇರ್ಮನ್ ಆಗಿರುವಂಥ AM ನಾಯಕ್ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕಂಡಕ್ಟ್ ಮಾಡಿ ನಿನ್ನೆ ಮೀನ್ಸ್ ನವೆಂಬರ್ 14 ಇಂದ ಮೈಂಟ್ರಿ ಅಂಡ್ LTA ಇವೆರಡೂ ಒಂದು ಕಂಪನಿಯಾಗಿ ವ್ಯವಹಾರ ಮಾಡತ್ತೆ ಅನ್ನೋ ಥರ ಮೀನ್ಸ್ ಇವೆರಡು ಕಂಬೈಂಡ್ ಆಗಿ ಇಲ್ಲಿಂದ ಆಪರೇಷನ್ಸ್ ಮಾಡತ್ತೆ ಅನ್ನೋ ಥರ ಒಂದು ಅಪ್ಡೇಟ್ನ ರಿಲೀಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವೆರಡು ಕಂಪ್ನೀಸು ಮರ್ಜ್ ಆಗತ್ತೆ ಅಂತ, ಈ ಕಂಪ್ನಿ ಎರಡೂ ಸೇರಿ ಒಂದು ಕಂಪ್ನಿಯಾಗಿ ಫಾರ್ಮ್ ಆಗುತ್ತೆ ಅಂತ ಅನ್ನೋ ಅಪ್ಡೇಟು ಯಾವಾಗಲಿಂದನೋ ಮಾರ್ಕೆಟಲ್ಲಿ ಇದೆ. ಆ್ಯಂಡ್ ಆ್ಯಸ್ ಪರ್ ಸ್ವಾಪ್ ರೇಷೋ ಯಾರ ಹತ್ರ ಆದರೂ ಮೈಂಟ್ರಿ ಶೇರ್ಸ್ 100 ಇರುತ್ತಲ್ವ, ಅವರಿಗೆ 73 LTA ಶೇರ್ಸ್ನಂತೂ ಕ್ರೆಡಿಟ್ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ಅವರು ಡಿಸೈಡ್ ಮಾಡಿರೋಂಥ ರಿಕಾರ್ಡ್ ಡೇಟು ನವೆಂಬರ್ 24. ಲೆಟ್ಸೇ ನಿಮ್ಮ ಹತ್ರ 100 ಮೈಂಟ್ರಿ ಶೇರ್ಸ್ ಇದ್ದರೆ ಅದಕ್ಕೆ ಬದಲಾಗಿ 73 LTA ಶೇರ್ಸ್ ನಿಮಗೆ ಇಶ್ಯೂ ಆಗುತ್ತೆ. ಅಂಡ್ ಇವೆರಡು ಕಂಬೈಂಡ್ ಆಗಿ ಫಾರ್ಮ್ ಆಗೋ ಬಿಗ್ ಎಂಟಿಟಿ ಆಗತ್ತೆ. ಅದರಿಂದ ಇದು ನಿಫ್ಟಿ 50 ನಲ್ಲಿ ಇನ್ಕ್ಲೂಷನ್ ರಿಲೇಟೆಡ್ ಆಗಿ ಡಿಸ್ಕಷನ್ಸ್ ಅಂತೂ ಪ್ರೆಸೆಂಟ್ ನಡ್ತಿದೆ. ಯೂಶುವಲ್ ಆಗಿ ಎರಡು IT ಕಂಪನೀಸು ಮರ್ಜರ್ ಆಗ್ತಾ ಇದ್ರೆ ಏನಿದೆ, ಇವರಿಬ್ರು ಸೇಮ್ ಕ್ಲೈಂಟ್ಸ್ಗೆ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ವಾ, ಮರ್ಜ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನ್ ಬರುತ್ತೆ ಅಂತ ಅನ್ಕೋಬಹುದು. ಆದ್ರೆ ಮ್ಯಾನೇಜ್ಮೆಂಟ್ ಹೇಳ್ತಿರೋ ಪ್ರಕಾರ ಇವರಿಬ್ಬರು ಕಂಬೈಂಡ್ ಆದ್ರೆ ಇವರ ಕ್ಲೈಂಟ್ಸ್ ಕಂಬೈಂಡ್ ಕ್ಲೈಂಟ್ಸ್ 700 ಕ್ಲೈಂಟ್ಸ್ ಹತ್ರ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಕೇವಲ 10 to 12 ಕ್ಲೈಂಟ್ಸ್ ಮಾತ್ರನೇ ಓವರ್ಲ್ಯಾಪ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮೀನ್ಸ್ ಇದರಲ್ಲಿ ಇರುವಂತ ಕ್ಲೈಂಟ್ಸೇ ಆ ಕಂಪನಿನಲ್ಲಿ ಕೇವಲ 10 to 12 ಕ್ಲೈಂಟ್ಸ್ ಮಾತ್ರನೇ ಇರೋ ತರ ರೆಸ್ಟ್ ಆಫ್ ದಿ 700 ಇಂಡಿವಿಜುವಲ್ ಆಗಿ ಕಂಪನೀಸ್ ನಲ್ಲಿ ಮಾಡ್ಕೊಂಡಿರೋಂಥ ಬಿಸ್ನೆಸ್ ಅಲ್ಲಿ ಭಾಗವಾಗಿ ಬಂದಿರೋದು ಕ್ಲೈಂಟ್ಸ್. ಅದರಿಂದ ಇವೆರಡು ಕಂಬೈಂಡ್ ಆಗಿ ಫಾರ್ಮ್ ಆಗ್ತಾ ಇದ್ರೆ ಎಂಟಿಟಿಗೆ ಬರ್ತಿರೋಂಥ ಕ್ಲೈಂಟ್ಸ್ ಅಂಡ್ ಬಿಸ್ನೆಸ್ ಯೂನಿಕ್ ಆಗಿ ಇರತ್ತೆ. ಸೊ ಈಗ ಸಪ್ರೇಟ್ ಆಗಿ ಮಾಡೋದಂದ್ರೂ ಕಂಬೈಂಡ್ ಆಗಿ ಮಾಡೋದ್ರಿಂದಾನೆ ಬೆಟರ್ ಆಪರೇಷನಲ್ ಅಂಡ್ ಮಾರ್ಜಿನ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸತ್ತಲ್ವಾ. ಅದರಿಂದ ಓವರ್ ಆಲ್ ಈ ಮರ್ಜರ್ ನ ಮಾರ್ಕೆಟ್ ಅಂತೂ ಪಾಸಿಟಿವ್ ಆಗಿ ತಗೊಂಡಿದೆ. ಈ ಮರ್ಜರ್ ಆದ್ಮೇಲೆ ಎರಡು ಕಂಬೈಂಡ್ ಆಗತ್ತಲ್ವಾ, ಆವಾಗ
ಇಂಡಿಯಾನಲ್ಲಿ ಈ ಕಂಪನಿ 6th ಲಾರ್ಜೆಸ್ಟ್ IT ಕಂಪನಿಯಾಗಿ ಎವಾಲ್ವ್ ಆಗುತ್ತೆ. ಆಫ್ಟರ್ TCS, ಇನ್ಫೋಸಿಸ್, HCL, ವಿಪ್ರೋ ಅಂಡ್ ಟೆಕ್ ಮಹೇಂದ್ರ ಆದಮೇಲೆ ಇವರು 6th ಲಾರ್ಜೆಸ್ಟ್ IT ಕಂಪನಿಯಾಗಿ ಎವಾಲ್ವ್ ಆಗ್ತಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಇಲ್ಲಿಂದ ಫರ್ದರ್ ಆಗಿ ಟಾಪ್ ಸೈಡ್ಗೆ ಮೂವ್ ಆಗ್ತಾ ಇದ್ರಿ 18,450 ನೋಡ್ತಿದ್ದೀನಿ ರೆಸಿಸ್ಟೆಂಟ್ ಆಗಿ ಆ್ಯಂಡ್ ಡೌನ್ ಸೈಡು 18,370. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಅಬೋವ್ 42,450 42,750ನ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಆ್ಯಂಡ್ ಡೌನ್ ಸೈಡು 42,230ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನೋಡ್ತಿದ್ದೀನಿ. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ವೀಕ್ಲಿ ಆ್ಯಂಡ್ ಮಂತ್ಲಿ ಎಕ್ಸ್ಪೈರಿಲಿರುವಂಥ ಡೇಟಾನ ಕಂಬೈನ್ ಮಾಡ್ತಿದ್ರೆ ಡೌನ್ ಸೈಡ್ 18,000 ಹತ್ರ ಪುಟ್ ರೈಟರ್ಸು ಆ್ಯಂಡ್ ಅಪ್ ಸೈಡು 18,500 ಹತ್ರ ಕಾಲ್ ರೈಟರ್ಸು ಇಂಟೆನ್ಸ್ ಡೇಟಾ ಅಂತೂ ಬಿಲ್ಡ್ ಮಾಡ್ತಿದ್ದಾರೆ. ಇನ್ ಬಿಟ್ವೀನ್ 18,300 400 ಹತ್ರನೂ ಡೇಟಾ ಬಿಲ್ಡ್ ಆಗ್ತಿದೆ. ಓವರಾಲ್ ರೇಂಜ್ ಪರವಾಗಿ ನೋಡಿದಾಗ 18,000 to 18,500 ನಿಫ್ಟಿ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ರೇಂಜಾಗಿ ಕಾಣಿಸ್ತಾ ಇದೆ. ಈವನ್ 18,500 ಅಬೋವ್ ಒಂದು ವೇಳೆ ನಮಗೆ ಗ್ಯಾಪ್ ಅಪ್ ಆ ಥರ ಸಿನಾರಿಯೋ ಓಪನ್ ಆಗ್ತಾ ಇದ್ರು ಫಸ್ಟ್ 15 ಮಿನಿಟ್ಸ್ ಆರ್ ಹಾಫ್ ಅನ್ ಅವರ್ ಕ್ಯಾಂಡಲ್ ಸಸ್ಟೈನ್ ಆಗೋದವರೆಗೂ ವೆಯ್ಟ್ ಮಾಡಿ, ಅದಾದಮೇಲೆ ನಮಗೆ ಕನ್ಫರ್ಮೇಷನ್ ಇರುತ್ತೆ. ಟಿಲ್ ದೆನ್ 18,000 to 18,500 ಇದೇ ಇಂಪಾರ್ಟೆಂಟ್ ರೇಂಜಾಗಿ ನಾವು ಗಮನಿಸಬಹುದು. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.